ಶಾಬನೂರು ಗ್ರಾಮದ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗವನ್ನು ಅಕ್ರಮವಾಗಿ ವ್ಯಕ್ತಿಯೊಬ್ಬರಿಗೆ ಏಕನಿವೇಶನ ಮಾಡಿಕೊಟ್ಟಿದ್ದಾರೆಂಬಂತಹ ಆರೋಪ ಕೇಳಿಬಂದಿದ್ದು, ದೂಡದಿಂದ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ದೂಡ ಆಯುಕ್ತ ಉಲುಮನಿ ತಿಮ್ಮಣ್ಣ ಸ್ಪಷ್ಟಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಬನೂರು ಗ್ರಾಮದ ಸರ್ವೆ ನಂಬರ್ 127/1A ನಲ್ಲಿ 13 ಗುಂಟೆ ಜಾಗವನ್ನು ದಾಖಲೆ ಅನ್ವಯ ಅನುಮೋದನೆ ನೀಡಲಾಗಿದೆ ಎಂದರು. ನಿವೇಶನಕ್ಕೆ ಸಂಬಂಧಿಸಿದಂತೆ ಪೋಡು ಆರ್ಟಿಸಿ ಇದ್ದು ಭೂ ಪರಿವರ್ತನೆ ಕೂಡ ಆಗಿದ್ದು, ಎಸ್.ಜೆ. ಮಂಜುನಾಥ್ ಹಾಗೂ ಜಯಪ್ರಕಾಶ್ ಅವರಿಗೆ ದಾಖಲೆ ಅನ್ವಯ ಏಕನಿವೇಶನ ಮಾಡಲಾಗಿದ್ದು, ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿದ್ದು ತೀರ್ಪಿನ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಮಾತನಾಡಿ, ದೂಡದಿಂದ ಏಕನಿವೇಶನಕ್ಕೆ ಅನುಮೋದನೆ ಪಡೆದಂತಹ ವ್ಯಕ್ತಿ ಡೋರ್ ನಂಬರ್ಗಾಗಿ ಪಾಲಿಕೆಗೆ ಬಂದಿದ್ದು, ಆಗ ವಿವೇಕಾನಂದ ಬಡಾವಣೆಯ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಪಾರ್ಕ್ ಜಾಗವನ್ನು ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ದೂರು ನೀಡಿದರು. ಈ ಬಗ್ಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ ಅದು ಪಾರ್ಕ್ ಜಾಗ ಎಂದು ಖಚಿತವಾಗಿದ್ದರಿಂದ ಡೋರ್ ನಂಬರ್ ನೀಡಿಲ್ಲ. ಅಷ್ಟೇ ಅಲ್ಲದೆ ಪಾಲಿಕೆ ಹೆಸರಿನಲ್ಲಿ ಈ ಸ್ವತ್ತು ಇದ್ದು ಈ ಜಾಗವನ್ನು ಬೇರೆಯವರ ಹೆಸರಿಗೆ ಮಾಡಲು ಬರುವುದಿಲ್ಲ ಎಂದರಲ್ಲದೆ ಈ ವಿಚಾರವಾಗಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ವಿಚಾರಣೆ ನಡೆಯುತ್ತಿದೆ ಎಂದರು. ದಾವಣಗೆರೆ ತಾಲೂಕು ಶಾಬನೂರು ಗ್ರಾಮದ ರೀಸರ್ವ್ ನಂಬರ್ 127/1A1 ಮತ್ತು 1A2 ನಲ್ಲಿ ಪಾರ್ಕ್ ಜಾಗವನ್ನು ಸಿಂಗಲ್ ಲೇಔಟನ್ನು ಅಂದರೆ ಏಕನಿವೇಶನವನ್ನು ಮಾಡಿಕೊಟ್ಟಿದ್ದಾರೆ ಅಂತಂದೇಳಿ ಏನು ದೂಡಾದ ಮೇಲೆ ಆರೋಪ ಬಂದಿದೆ. ದೂಡ ಅಧಿಕಾರಿಗಳೆಲ್ಲ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ನಾನು ಕ್ಲಾರಿಫಿಕೇಷನನ್ನು ಕೊಡ್ತಾಯಿದ್ದೇನೆ. ನಮ್ಮಿಂದ ಯಾವುದೇ ರೀತಿಯ ಸಿಂಗಲ್ ಲೇಔಟನ್ನು ನಾವು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಮಾಡಿಕೊಟ್ಟಿರೋದಿಲ್ಲ. ಆ್ಯಸ್ ಪರ್ ಡಾಕ್ಯುಮೆಂಟ್ ಏನಿದೆ, ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಅವರಿಗೆ ಸಪ್ರೇಟ್ ಬೋರ್ಡ್ ಇದೆ, ಮಂಜುನಾಥ್ ಮತ್ತು ಜಯಪ್ರಕಾಶ್ ಅನ್ನೋರಿಗೆ. ಅದು 1A1 ಮತ್ತು 1A2 ಇವು ಅವರಿಗೆ ಸಂಬಂಧಪಟ್ಟಂಥ ಇವು ಏನು ಸ್ವತ್ತುಗಳು ಅಂತಂದೇಳಿ ಕೋರ್ಟ್ ಆದೇಶ ಆಗಿದ್ದರಿಂದ ಆ ಪ್ರಕಾರವಾಗಿ ಪೋಡು ಆಗಿ ಅವ್ರಿಗೆ ಸಪ್ರೇಟಾಗಿ ಪಹಣಿಯನ್ನು ಮಾಡ್ಕೊಂಡು ಬಂದು ಎನ್ ಎ ಮಾಡಿಸಿ ನಮಗೆ ಸಬ್ಮಿಟ್ ಮಾಡಿದ್ರಿಂದ ನಾವು ಸ್ಥಳ ಪರಿಶೀಲನೆ ಮಾಡಿ ಸಿಂಗಲ್ ಲೇಔಟ್ ಕೊಟ್ಟಿರ್ತೇವಾಗಲಿ ಯಾವುದೇ ರೀತಿಯಿಂದ ನಾವು ಪಾರ್ಕನ್ನು ಮಾಡಿಕೊಟ್ಟೋದಿಲ್ಲ. ಇದು ನಮ್ಮ ಕಡೆಯಿಂದ ದೂರದಿಂದ ಏನೂ ಇದರಲ್ಲಿ ತಪ್ಪಾಗಿರೋದಿಲ್ಲ ಅಂತಂದು ಹೇಳ್ತಾ, ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ಈ ಕೂಡಲೇ ರದ್ದುಪಡಿಸಲಿಕ್ಕೆ ನಮಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಪತ್ರ ಬರೆದಿದ್ದರೂ ಕೂಡ ನ್ಯಾಯಾಲಯ ಪ್ರಕರಣದ ಇರೋದರಿಂದ ನಾವು ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೇವೆ. ಇಲ್ಲಿ ದೂಡದಿಂದ ಈ ಒಂದು ವಿಚಾರದಲ್ಲಿ ತಪ್ಪಾಗಿರೋದಿಲ್ಲ. ಈ ಒಂದು ಪಾರ್ಕ್ ಯಾವುದೇ ರೀತಿಯ ಪಾರ್ಕನ್ನು ನಾವು ಸಿಂಗಲ್ ಲೇಔಟ್ ಮಾಡಿಕೊಟ್ಟಿರೋದಿಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ಕ್ಲಾರಿಫಿಕೇಷನ್ನ ಕೊಡ್ತೇನೆ. ಶಾಬನೂರು ಗ್ರಾಮ ಸರ್ವೆ ನಂಬರು 127/1B ನಲ್ಲಿ ನಮಗೆ 2 ಎಕರೆ 12 ಗುಂಟೆ ಜಮೀನನ್ನು 1984ರಲ್ಲಿ ನಗರ ಯೋಜನಾ ಪ್ರಾಧಿಕಾರದವರು ಅಪ್ರೂವಲ್ ಮಾಡಿರ್ತಾರೆ ಲೇಔಟು. ಅದರಲ್ಲಿ 21 ನಿವೇಶನ ಇರುತ್ತೆ ಮತ್ತು ಪಾರ್ಕ್ ಜಾಗ ಇರುತ್ತೆ. ಆ ಪಾರ್ಕ್ ಜಾಗ ಎಷ್ಟಿರುತ್ತೆ ಅಂದರೆ 16,800 ಅಡಿ ಇರುತ್ತೆ. ಅದನ್ನು ನಮ್ಮ ಆವಾಗ MR19 ನಮ್ಮ ನಗರಸಭೆ ದಾಖಲೆಗಳಲ್ಲಿ ಈಗಾಗಲೇ ನಾವು ಖಾತೆಯನ್ನು ತೆರೆದಿರ್ತೀವಿ. ಖಾತೆ ತೆರೆದಾದ್ಮೇಲೆ ಏನು ಮಾಡಿರ್ತಾರೆ ಅಂದರೆ ಪಂಚಾಯಿತಿಯಿಂದ ನಮಗೆ ಶಾಮನೂರು ಪಂಚಾಯಿತಿಯಿಂದ ನಗರಸಭೆಗೆ ಬಂದಾದಮೇಲೆ ಪಂಚಾಯಿತಿ ರೆಕಾರ್ಡಲ್ಲಿ ಕೂಡ 1179/1 ಆಗಿಬಿಟ್ಟು ಇಲ್ಲೀಗಲ್ ಆಗಿ ಖಾತಾನ ಓಪನ್ ಮಾಡಿರ್ತಾರೆ. ಇದು ಸಂಬಂಧಪಟ್ಟಂತೆ ನಮಗೆ ಸ್ವಾಮಿ ವಿವೇಕಾನಂದ ಬಡಾವಣೆಯ ಹಿತರಕ್ಷಣೆ ವೇದಿಕೆಯವರು ಒಂದು ರಿಕ್ವೆಸ್ಟ್ ಕಾರ್ಪೊರೇಷನ್ ಕೊಟ್ಟಿರ್ತಾರೆ. ಈ ಥರ ಪಾರ್ಕ್ ಜಾಗದಲ್ಲಿ ಬೇರೆಯವರು ಇಲ್ಲಿಗೆಲ್ಲ ಖಾತಾ ಮಾಡಿದರೆ ರದ್ದು ಮಾಡಿ ಅಂತ ಹೇಳಿರ್ತಾರೆ. ಜೊತೆಗೆ ಕೂಡ ಈ ಮಹಂತೇಶ್ ಬೀನ್ ವೀರಪ್ಪ ಅನ್ನೋರು ಕೂಡ ನಗರ 2023ರಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಅಂದರೆ ಈ ಸ್ವತ್ತು ನಮಗೆ ಕೊಡ್ತಾ ಇಲ್ಲ ಅಂತ. ನಾವು ಅದನ್ನು ಈ ಸ್ವತ್ತು ಅವ್ರಿಗೆ ಕೊಡ್ತಾ ಇಲ್ಲ ಸಂಬಂಧಪಟ್ಟಂತೆ ನಮ್ಮ ಕಂದಾಯ ಅಧಿಕಾರಿಗಳು ನನಗೆ ಗಮನಕ್ಕೆ ತಂದಿರ್ತಾರೆ. ಇವ್ರಿಗೆ ಈ ಸ್ವತ್ತು ನಾವು ಕೊಡ್ತಾ ಇಲ್ಲ, ಅದು ಪಾರ್ಕ್ ಜಾಗ ಅಂತ ಕಂಪ್ಲೇಂಟ್ ಬಂದಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಶಾಖೆ, ರೆವಿನ್ಯೂ ಶಾಖೆ ಮತ್ತು ಸರ್ವೆ ಶಾಖೆಯಿಂದ ನಾವು 2023ರಲ್ಲೇ ವೆರಿಫಿಕೇಷನ್ ಮಾಡಿದಾಗ ಮತ್ತು ಮೂಲ ನಮ್ಮದು ಅಪ್ರೂವಲ್ ಪ್ಲಾನ್ ಮಾಡಿದಾಗ ಇದು ಇಲ್ಲೀಗಲ್ ಆಗಿ ಖಾತಾ ನಮ್ಮ ಬುಕ್ಕಲ್ಲಿ ಬರೆದಿರೋದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಪೊರೇಷನ್ ಕಾಯ್ದೆ ಸೆಕ್ಷನ್ 114A 280D ಕಾರ್ಪೊರೇಷನ್ ಸೆಕ್ಷನ್ ರೀತಿಯಾಗಿ ಮತ್ತು 2017-15 ಸರ್ಕಾರ ಸುತ್ತೋಲೆಗಳಂತೆ ಇಲ್ಲೀಗಲಾಗಿ ಖಾತಾ ಮಾಡಿರೋದನ್ನು ನಾವು ಕಾರ್ಪೊರೇಷನಿಂದ ಈ ಕಮಿಷನರ್ ಅವರು ರದ್ದುಪಡಿಸಿ ಮತ್ತು ಈ ಸ್ವತ್ತನ್ನು ಕೂಡ ನಾವು ಮಾಡಿರ್ತೀವಿ 2023ರಲ್ಲಿ. ಇದಾದಮೇಲೆ ಏನಾಯಿತು ಅಂದರೆ ಅದನ್ನು ಪಾರ್ಕ್ ಹಂಗೆ ಇದ್ದರೆ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವು ತೋಟಗಾರಿಕೆ ಕೂಡ ಅವ್ರಿಗೆ ಲಿಸ್ಟ್ ಕೊಟ್ಟಿರ್ತೀವಿ ಡೆವಲಪ್ ಮಾಡಿ ಅಂತ. ಅವರು ಏನಾದರೂ ಪಾರ್ಕ್ ಈ ಸತಿ ಕೊಟ್ಟಿದ್ದು ಲಿಸ್ಟ್ ಡೆವಲಪ್ ಮಾಡಿಲ್ಲ ಅಂದರೆ ಮಹಾನಗರ ಪಾಲಿಕೆಯಿಂದ ಅದನ್ನು ಪಾಲಿಕೆ ನಿಧಿಯಿಂದ ನಾವು ಪಾರ್ಕನ್ನು ಡೆವಲಪ್ ಮಾಡ್ತೀವಿ.